ಹಲೋ ನಮಸ್ತೆ, ನಾನು ಸಂಚಾರಿ ಶುಭ ದಿಲ್ಲಿಯಿಂದ. ಟ್ರಾವೆಲ್ಗೋಸ್ಕರ ಶುರು ಮಾಡಿದಂತಹ ಚಾನೆಲ್, ಆದರೆ ನನ್ನ ಟ್ರಾವೆಲ್ ಬರೀ ಮೆಟ್ರೋಲ್ಲೇ ಕಳೆದೋಯ್ತು. ಆದರೂ ಕೂಡ ಒಂದು ಲಾಂಗ್ ಬ್ರೇಕ್ ತೊಗೊಂಡ ನಂತರ ಎಗೇನ್ ನಾನು ಶುರು ಮಾಡಬೇಕಂತ ಅಂದ್ಕೊಳ್ತೇನೆ. ಸೊ ಹಾಗಾಗಿ ಇವತ್ತು ನಾನು ತಿರುಗಾಡಲಿಕ್ಕೆ ಎಲ್ಲೂ ಹೋಗ್ತಿಲ್ಲ, ಆದರೆ ದಿಲ್ಲಿಯಲ್ಲಿ ತಿರುಗಾಡೋ ಪ್ಲೇಸ್ಗಿಂತ ಹೆಚ್ಚಾಗಿ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಫಂಕ್ಷನನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಆಗಿ ಹೇಳಿದ್ರೆ, ಲಾಸ್ಟ್ ಟೈಮ್ ಪ್ರಗತಿ ಮೈದಾನಲ್ಲಿ ಒಂದು ಫಂಕ್ಷನ್ ಮಾಡಿದ್ರು. ಸೊ ಅದೇ ರೀತಿ ಇವತ್ತು ನಾನು ಒಂದು ಫಂಕ್ಷನಿಗೆ ಬಂದಿದ್ದೇನೆ. ಸೊ ಆ ಫಂಕ್ಷನ್ ಅಂತ ಹೇಳಿದ್ರೆ ಫೆಸ್ಟ್ ಥರ, ಸೊ ಫುಡ್ ಫೆಸ್ಟ್ ಅಂತ ಹೇಳಿ, ಸಾರಸ್ ಫುಡ್ ಫೆಸ್ಟ್ ಅಂತ ಹೇಳಿ. ಸೊ ಇಲ್ಲಿ ಬೇರೆ 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 ಸ್ಟೇಟಿನ ಫುಡ್ ಒಂದು ಫೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾನು ನಿಮಗೆ ಇವತ್ತು ತೋರಿಸ್ಬೇಕಂತ ಅಂದ್ಕೊಂಡೆ. ಸೊ ಕಂಪ್ಲೀಟ್ ಆಗಿ ನನ್ನ ವಿಡಿಯೋನ ನೋಡಿ, ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಕಮೆಂಟ್ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಕೂಡ ಹಾಕಿ. ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ಬೇಕು ಅನ್ನೋದನ್ನು ಕೂಡ ನೀವು ಸಜೆಸ್ಟ್ ಮಾಡಿ. ಸೊ ಆ ಪ್ಲೇಸಿಗೆ ಹೋಗಿ ನಾನು ವಿಡಿಯೋನ ಮಾಡ್ತೇನೆ. ಸೊ ಇವತ್ತು ಫುಡ್ ಫೆಸ್ಟ್ ಹೇಗಿದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸೊ ಈ ಫುಡ್ ಫೆಸ್ಟ್ ಶುರುವಾದದ್ದು ನವೆಂಬರ್ 29ಗೆ. ಇವತ್ತು ನಾನು ಬಂದಿರುವಂಥದ್ದು ನವೆಂಬರ್ 6. ಸೊ ಡಿಸೆಂಬರ್ 9 ತನಕ ಈ ಫೆಸ್ಟ್ ನಡೆಯುತ್ತೆ. ಯಾರಾದರೂ ಡೆಲ್ಲಿಲಿ ಇರೋರು ಈ ವ್ಲಾಗನ್ನು ನೋಡಿದರೆ ಡಿಸೆಂಬರ್ 9 ಒಳಗೆ ಬನ್ನಿ. ಸೊ ಎಂಟ್ರಿ ಗೇಟನ್ನು ಈ ರೀತಿಯಾಗಿ ಅಲಂಕಾರವನ್ನು ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಇಲ್ಲಿ ಡೆಕೋರೇಷನ್ ಎಲ್ಲ ಇದೆ. ಬೇರೆ ಬೇರೆ ಸ್ಟೇಟ್ ಈ ಫುಡ್ ಫೆಸ್ಟಲ್ಲಿ ಎಂತ ಮಾರೆ ಜನ ಇಂಡಿಯನ್ಸ್ ಎಲ್ಲ ಫಾರಿನಿಂದ ಕೂಡ ಜನ ಬಂದಿದ್ದಾರೆ. ಸೊ ಡೆಲ್ಲಿಯಲ್ಲಿ ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದರೆ, ಯಾವುದೇ ಒಂದು ಫೆಸ್ಟ್ ಇರಲಿ ಅಥವಾ ಯಾವುದೇ ಪ್ರೋಗ್ರಾಮ್ ಆದರೂ ಕೂಡ ಆಲ್ಮೋಸ್ಟ್ ಎಲ್ಲ ಕಂಟ್ರಿಯಿಂದ ಬಂದಿರ್ತಾರೆ. ನೀವು ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ. ಸೊ ಈಗ ನಾನು ಗುಜರಾತ್ನ ಸ್ಪೆಷಲ್ ಒಂದು ಟ್ರಯಲ್ ವರ್ಷನ್ ಟೇಸ್ಟ್ ಮಾಡ್ತಾ ಇದ್ದೇನೆ, ನಿಮಗೂ ತೋರಿಸ್ತೇನೆ ಟ್ರಯಲ್ ವರ್ಷನ್. ನಾನು ತೊಗೊಂಡಿರುವಂಥದ್ದು UP ಸ್ಪೆಷಲ್, ಇದು ಪುದೀನಾ ಚಿಪ್ಸ್. ನಾನು 120 ರೂಪೀಸ್ ಕೊಟ್ಟೆ, ಬಟ್ ವರ್ತ್ ಇಟ್ ಆ್ಯಂಡ್ ತುಂಬ ಹೆಲ್ದಿ. ರಾಗಿ ಪ್ಲಸ್ ಸತ್ತೋಗ್ಲಿಕ್ಕೆ ಯಾಕೆ ಜನ ಮಿಡ್ಲಲ್ಲಿ ಬಂದು ಸಾಯ್ತಾರೆ ಗೊತ್ತಿಲ್ಲ. ನಾನು ಅವ್ರ ಮಿಡ್ಲಲ್ಲಿದ್ದೇನೆ ಅಥವಾ ಅವ್ರು ನನ್ನ ಮಿಡ್ಲಲ್ಲಿದ್ದಾರೆ ನಂಗೆ ಅರ್ಥ ಆಗ್ತಿಲ್ಲ. ಸೊ ಓಕೆ, ನಾನು ತಗೊಂಡಿರುವಂಥ ಪುದೀನಾ ಚಿಪ್ಸ್ ಪದೇ ಹೇಳುವಾಗಿಲ್ಲ. ಸೊ 120 ರೂಪೀಸ್. ನೋಡುವ ಬೇರೆ ಫುಡ್ಡನ್ನು ಟೇಸ್ಟ್ ಮಾಡುವ ಬನ್ನಿ. ಸೊ ಕರ್ನಾಟಕದೊಳಗೆ ಈಗ ನಾನು ಎಂಟ್ರಿ ಕೊಡ್ತಿರುವಂಥ ಪ್ಲೇಸ್ ಯಾವುದು ಗೊತ್ತಾ? ನಮ್ಮ ಕರ್ನಾಟಕಕ್ಕೆ ಬನ್ನಿ ಹೋಗೋಣ. ಆ್ಯಂಡ್ ಇವರು ನಮ್ಮ ಬೆಳಗಾಮವರು, ಸೊ ಬೆಳಗಾವಿಯವರು. ಎಲ್ರಿಗೂ ಹಾಯ್ ಹೇಳಿ. ಸೊ ಇವ್ರು ತಂದಿರುವಂಥದ್ದು ಶೇವಿಗೆ. ಸೊ ನಾರ್ಮಲಿ ಇದು ಬೆಳಗಾವಿ ಸೈಡ್ ಮಾಡೋದಲ್ವಾ? ಓಕೆ, ಸೊ ಇದು ಬೆಳಗಾವಿ ಸೈಡ್ ಶೇವಿಗೆ ಮಾಡುವಂಥದ್ದು. ನಮ್ಮ ಸೈಡಲ್ಲಿ, ಉಡುಪಿ ಸೈಡಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಸೈಡಲ್ಲಿ ಕೂಡ ಇದೇ ರೀತಿ ಶೇವಿಗೆ ಇದೆ. ಅಕ್ಕಿ ಶೇವಿಗೆ ಎಲ್ಲ ಮಾಡ್ತಾರಲ್ಲ. ಇದು ನಮ್ಮ ಚೈಲ್ಡ್ಹುಡ್ಡಲ್ಲಿ ತಿಂದಾಗುಂಟು. ಆಹಾ, ಓಕೆ. ಈಗ ಇದನ್ನು ಸೆಲ್ಲಿಗೆ ಇಟ್ಟಿಲ್ವಾ? ಓಕೆ, ನಾನೀಗ ಇಮ್ಲಿ ಗಾಲಿ ರಾಕೇಶ್. ಸೊ ನಾವು ಚಿಕ್ಕವರಿದ್ದಾಗ ತಿಂತಿದ್ವಲ್ಲ, ಸೊ ಎಂತ ಹೇಳ್ತಾರೆ, ಹುಣಸೆ ಹಣ್ಣು ಪ್ಲಸ್ ಇದು ಹುಣಸೆ ಹಣ್ಣು, ಮೆಣಸಿನ ಪುಡಿ, ಉಪ್ಪು ಹಾಕಿ ಹುಳಿ ಹಾಕಿ ತಿಂತಿದ್ವಲ್ಲ. ಸೊ ಅದೇ ಇಮ್ಲಿ ಚೋಕ. ಬಟ್ ಇದು ಎಕ್ಸ್ಪೈರ್ ಆಗಿದೆ. ಇದು ಎಕ್ಸ್ಪೈರ್ ಆಗಿದೆಯಾ? ಓಕೆ, 10 ಪೀಸ್ ಇದೆ, ಅದಕ್ಕೆ ಇನ್ಸೈಡಲ್ಲಿ ಇಟ್ಟಿದ್ದೀರಾ? ಸೊ ನೋಡುವ, ನಮ್ಮ ಕರ್ನಾಟಕ ಸ್ಟಾಲಿಗೆ ಬಂದಾಗ ನಾವೇನು ತಗೊಳ್ಳಿಲ್ಲ ಅಂದರೆ ಹೆಂಗೆ? ಸೊ ನಂಗೆ ಇದು ಬೇಕು. ಸೊ ನಾನು ಇದನ್ನು ತಗೊಳ್ತಿದ್ದೇನೆ. ನೋಡುವ, ಇದು ಸ್ಯಾಂಪಲ್ ಇಲ್ವಾ? ಸರಿ, ಹಿಂದಿ ಅಲ್ಲ ಕನ್ನಡ. ಸರಿ, ಅಲ್ಲ ಇದು ತಗೊಳ್ಳುವಂಥದ್ದಲ್ವಾ? ಸೊ ಇದ್ರಲ್ಲಿ 4 ಪೀಸ್ ಇದೆ. ಸೊ ಈ ಒಂದು ಬಾಕ್ಸ್ 25 ಹೇಳ್ತಿದ್ದೀರಾ. ಈಗ ನಿಮಗೆ 4 ಬಾಕ್ಸ್ ಕೂಡ ಸೆಲ್ ಮಾಡಬೇಕು. ನನಗೆ ಕೊಟ್ಬಿಡಿ. ಹಣ ಕೊಟ್ಟು ನನಗೆ ಸಿಗ್ತಿರುವಂಥದ್ದು 2 ಪೀಸ್ ಆಯ್ತಾ? ನಮ್ಮ ಕರ್ನಾಟಕದವರು ಕೊಡ್ತೀರಾ? ನೋಡಿ, 2 ಪೀಸ್ ಕೊಡ್ತಾರೆ. ಸೊ 4 ಪೀಸ್ ನಾ ತಗೊಳ್ತೀನಿ. ನೀವೇ ಹೇಳ್ಬಿಡಿ. but still we are not here. ಫೀಲಿಂಗ್ಸ್ ಅಲ್ಲ तो भी बोला मतलब ನಾನು 4 ಪೀಸ್ ತಗೊಂಡಿದ್ದೇನೆ. ಎಂತ
ಕಣ್ಣ ಜನ ಬರ್ತಾರೆ ಗೊತ್ತಿಲ್ಲ. ಸೊ 4 ಪೀಸ್ ತೊಗೊಂಡಿದ್ದಾನೆ. ಇವರಿಗೆ ಬಾಯ್ ಹೇಳಿ. ಥ್ಯಾಂಕ್ ಯು. ಇದು ಎಲ್ಲಕ್ಕಿಂತ ಸ್ಪೆಷಲ್ ನಮ್ದು ಮಂಗಳೂರಿದು ಆಯ್ತಾ, ನಾನು ನಿಮ್ಗೆ ತೋರಿಸ್ತೇನೆ ಮಂಗಳೂರಿದು. ಇದು ಅಕ್ಕ ಕೆಫೆ ಕರ್ನಾಟಕ, ಇದು ಮಂಗಳೂರಿದು ಆಯ್ತಾ. ಸೊ ನಮ್ದು ಮಂಗಳೂರಿನ ಬಚ್ಪೆದು ಸ್ಟಾಲ್ ಕೂಡ ಇದೆ. ಸೊ ಅವ್ರು ಮಾಡ್ತಿರುವಂಥದ್ದು ನೀರು ದೋಸೆ ಮತ್ತೆ ಇದೆಂತ ಹೇಳ್ತಾರೆ ಇದಕ್ಕೆ, ಪಡ್ಡು. ನಾನು ದಿಲ್ಲಿಗೆ ಬಂದಾದ್ಮೇಲೆ ಎಲ್ಲ ನೆನಪೋಯ್ತಾಯ್ತಾ, ಪಡ್ಡುನೂ ಇಲ್ಲ. ಸೊ ನಮ್ಮ ಕರ್ನಾಟಕದ್ದು ಅದು ಕೂಡ ಸ್ಪೆಷಲಿ ಮಂಗಳೂರಿಯದ್ದು. ಸೊ ಪ್ರೆಸೆಂಟ್ ಅವ್ರು ಮಾಡ್ತಿರುವಂಥದ್ದು ನೀರು ದೋಸೆ ಪ್ಲಸ್ ಫಿಶ್ ಮಾಡ್ತಿದ್ದಾರೆ. ಸೊ ನಾನು ಇವತ್ತು ತಿಂದೆ ಹೋಗುವಂಥದ್ದು. ಸೊ ತಿಂದು ಟೇಸ್ಟ್ ಹೇಗುಂಟಂತ ನಾನು ನಿಮ್ಗೆ ತೋರಿಸ್ತೇನೆ, ಬನ್ನಿ. ನಾನು ಇದನ್ನು ಮಲ್ಪೆಯಲ್ಲಿ ನೋಡಿದ್ದು, ಹೀಗೆ ಮಸಾಲೆ ಫ್ರೈ ಹಾಕಿ ಇಟ್ಟಿರುವಂಥದ್ದು. ಅದಾದಮೇಲೆ ಡೆಲ್ಲಿಯಲ್ಲಿ ಫಸ್ಟ್ ಟೈಮ್ ನೋಡ್ತಿರುವಂಥದ್ದು. ನಮ್ಮ ಮಂಗಳೂರವರು ಹಿಂದಿ ಮಾತಾಡೋಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇಲ್ಲಿ ಬಿಲ್ಲಿಂಗ್ ಕೌಂಟ್. ಸೊ ಕೂಪನ್ ತಗೊಂಡ್ರೆ ನಮಗೆ ಸ್ವಲ್ಪ ಕಡಿಮೆಯಲ್ಲಿ ಫುಡ್ ಆಗುತ್ತೆ. ಸೊ ಹಾಗಾಗಿ ನಾವು ಬಿಲ್ಲಿಂಗ್ ಕೌಂಟಿಗೆ ಹೋಗಿ ಕೂಪನ್ ತಗೊಳ್ತಿದ್ದೇನೆ. ಸೊ ಕೂಪನ್ ಇದಕ್ಕಾಗಿ ತಗೊಳ್ತಿದ್ದೇನೆ ಯಾಕಂತ ಹೇಳಿದ್ರೆ ನಾನು ಮಂಗಳೂರಿನ ಫುಡ್ ನೋಡಿದೆ, ಅದು ಕೂಡ ಫಿಶ್. ಸೊ ಹಾಗಾಗಿ ಫಸ್ಟ್ ಕೂಪನ್ ತಗೊಂಡು ಫಿಶ್ ಫ್ರೈನ ಎಂಜಾಯ್ ಮಾಡೋ ಬನ್ನಿ. मैंने हैदराबाद में खाई थी बस. బిర్యానీ ఎంత అంకుల్? 300 కాస్ట్లీ అయింది కదా. చికెన్ కిలోకి 240 అంతే కాదు, 240. ಫೈನಲಿ ನಮ್ಮ ಬಿರಿಯಾನಿ, ತೆಲಂಗಾಣ ಬಿರಿಯಾನಿ, ಉಡುಪಿದು ಮೀನು ಆ್ಯಂಡ್ ಪಡ್ಡು ಎಷ್ಟು ತಿನ್ನಕ್ಕೆ ನಮ್ಗೆ ಹೊಟ್ಟೆ ಎಲ್ಲ ಫುಲ್ ಆಯಿತು. ಆ್ಯಂಡ್ ಮುಂಬೈದು ವಡಾಪಾವ್ ತಿಂದೆ. ಸೊ ಇನ್ನೂ ಬೇರೆ ಯಾವುದು ಕೂಡ ನನಗೆ ಎಕ್ಸ್ಪ್ಲೋರ್ ಮಾಡಬೇಕಂತ ಅನಿಸ್ತಿಲ್ಲ, ಯಾಕಂತ ಹೇಳಿದ್ರೆ ಬಿರಿಯಾನಿ ತಿಂದಾದ್ಮೇಲೆ ಹೊಟ್ಟೆ ಫುಲ್ ಆಯಿತು. ಹಾಗೆ ಇವತ್ತು ಸ್ವಲ್ಪ ಎಲ್ಲ ನೋಡಿಕೊಂಡು ಏನೇನು ಸಿಗುತ್ತೆ ಚಟ್ಪಟ್ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿದೆ. ಸೊ ಕಾಶ್ಮೀರದು ಆ್ಯಕ್ಚುಲ್ ಕೇಸರ್ ಬಾದಾಮ್ ಎಲ್ಲ ಎಷ್ಟು ಕಾಸ್ಟ್ಲಿ ಅಂತ ಹೇಳಿದರೆ, ಅಲ್ಲಿ ಹೋಗಿ ನಾನೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಐ ಥಿಂಕ್ ಟಾಪ್ 1 ಬಿಸ್ನೆಸ್ ಮ್ಯಾನ್ ಆಗ್ತೇನೆ ಅನಿಸುತ್ತೆ. ಮಹಾರಾಷ್ಟ್ರದ ಚಿಪ್ಸ್ ನೋಡ್ತಿದ್ದೇನೆ. ಕರ್ನಾಟಕ ಥರನೇ ಇದ್ದಾರೆ, ಬೇರೆ ಏನೂ ಸ್ಪೆಷಲ್ ಇಲ್ಲ. is a combination of taste, color and happiness. You can enjoy your favorite dishes. Lekpati Didi's from ಸೊ ಇದು ಇವತ್ತಿನ ವ್ಲಾಗ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಆಲ್ಮೋಸ್ಟ್ ಇಷ್ಟ ಆದದೆಲ್ಲ ನನಗೆ ಸಿಕ್ಕಿದೆ. ನಾನು ಆಲ್ರೆಡಿ ಸೌತ್ ಇಂಡಿಯನ್ ನಾನು ಪ್ರಿಫರ್ ಮಾಡೋದ್ರಿಂದ ಸೊ ಸೌತ್ ಇಂಡಿಯನ್ ಫುಡ್ ಮಾತ್ರ ತಿಂದಿದ್ದೇನೆ, ಅದು ಬಿಟ್ಟರೆ ಮಹಾರಾಷ್ಟ್ರದ್ದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.